ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಲೈಫ್ ಲಾಂಗ್ ಮೋದಿ ಫಾಲೋವರ್ ಅಂತ ತನ್ನ ಬಯೋದಲ್ಲಿ ಹಾಕೊಂಡಿದ್ದಂತಹ ಮೋದಿ ಕಟ್ಟರ್ ಭಕ್ತ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವುದಕ್ಕೆ? ಬಿಜೆಪಿಯ ರಾಷ್ಟ್ರೀಯ ವಕ್ತಾರರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿಯನ್ನೇ ತೊರಿತಾ ಇದ್ದಾರೆ. ಸೊ ಯಾರ ವ್ಯಕ್ತಿ? ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗ ಮೋದಿಯ ಬಗ್ಗೆ ಆ ವ್ಯಕ್ತಿ ಮಾತಾಡ್ತಿದ್ದ ಭಾಷೆ ಏನಿತ್ತು, ಆ ನಂತರ ಬಿಜೆಪಿಗೆ ಬಂದ ಮೇಲೆ ಆ ವ್ಯಕ್ತಿ ಏನೆಲ್ಲ ಬದಲಾವಣೆಗಳನ್ನು ಮಾಡಿಕೊಂಡ್ರು, ಈಗ ಯಾಕೆ ಇದ್ದಕ್ಕಿದ್ದ ಹಾಗೆ, ವಾಟ್ ಕುಡ್ ಬಿ ದ ರೀಸನ್, ಏನು ಕಾರಣ ಇರಬಹುದು ಈ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಂದಕ್ಕೆ ಹೋಗ್ತಿರೋದು? ಅಷ್ಟಾದ್ರೂ ಮಜಾ ಏನು ಅಂದ್ರೆ, ತಮ್ಮ ಬಯೋದಲ್ಲಿ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಅನ್ನೋದನ್ನ ಅಳಿಸ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು. ಲೈಫ್ ಲಾಂಗ್ ಮೋದಿ ಫಾಲೋವರ್ ಅನ್ನೋದನ್ನು ಮಾತ್ರ ಇನ್ನೂ ಅಳಿಸಿಲ್ಲ. ಅಳಿಸ್ಬೋದೇನೋ ಗೊತ್ತಿಲ್ಲ. ಸೊ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಶಹಜಾದ್ ಪೂನಾವಾಲಾ ಒಬ್ಬ ಮುಸ್ಲಿಂ ವ್ಯಕ್ತಿ ಬಿಜೆಪಿಗೆ ಬಂದಿದ್ರು. ಯಾವಾಗ? 2017ರ ಆಸ್ಪಾಸಿನಲ್ಲಿ ಬಂದಿದ್ರು. ಬಂದ ಕಾರಣ ಏನು ಅಂದ್ರೆ, ತಾನೀಗ ಕಾಂಗ್ರೆಸ್ನಲ್ಲಿದ್ದೀನಿ, ಕಾಂಗ್ರೆಸ್ಸಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯಲ್ಲಿ ಏಕಪಕ್ಷೀಯವಾಗಿ ರಾಹುಲ್ ಗಾಂಧಿ ಪರವಾಗಿ ಪಕ್ಷ ಒಂದು ರೀತಿ ಭೇದಭಾವ ಮಾಡ್ತಿದೆ. ಅವರೇ ಗೆಲ್ಲೋ ಹಾಗೆ ಅಥವಾ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಬೇಕು ಅನ್ನೋ ರೀತಿಯಲ್ಲಿ ಅಲ್ಲಿ ಕಿತಾಪತಿ ಮಾಡ್ತಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಹೇಳಿ ಈ ಶಹಜಾದ್ ಪೂನಾವಾಲಾ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದಿದ್ರು. ಬಂಡಾಯ ಎದ್ದ ತಕ್ಷಣ, ಕಾಂಗ್ರೆಸ್ ಅಲ್ಲಿ ಬಂಡಾಯ ಎದ್ರೆ ನಿಮಗೆ ಕಾಣಿಸೋದು ಬಿಜೆಪಿ. ನರೇಂದ್ರ ಮೋದಿ ಇದಕ್ಕೆ ಬಂದಿದ್ದಾರೆ. ಹೇಗೆ ಅವರನ್ನ ಅಷ್ಟು ಸುಲಭಕ್ಕೆ ಸೇರಿಸ್ಕೊಂಡ್ರು ಗೊತ್ತಿಲ್ಲ. ಅದು ಯಾಕೆ ಅವರನ್ನ ಅಷ್ಟು ಬೇಗ ಒಳಗಡೆ ಬಿಟ್ಕೊಂಡ್ರು ಬಿಜೆಪಿಗೆ? ಯಾಕೆ ಅಂದ್ರೆ, ಅವರು ಮೋದಿಯನ್ನ ಬೈತಾ ಇದ್ದಿದ್ದ ಲೆವೆಲು ಟಾಪ್ ಲೆವೆಲ್ ಅಲ್ಲಿತ್ತು. ಆಮೇಲೆ ಹೇಳ್ತೀನಿ ಏನೆಲ್ಲ ಬೈತಿದ್ರು ಅಂತ. ಅದಲ್ಲದೆ ಮುಸ್ಲಿಂ ವ್ಯಕ್ತಿ ನರೇಂದ್ರ ಮೋದಿ ಅವ್ರದೇ ಭಾಷಣಗಳಲ್ಲಿ ಹೇಳ್ತಾರಲ್ಲ, ಅವ್ರ ಬಟ್ಟೆಗಳನ್ನ ನೋಡಿ ನಾವು ಗುರುತಿಸ್ಬಿಡ್ತೀವಿ. ಯಾರನ್ನ? ದಂಗೆಕೋರರನ್ನ, ಗಲಭೆಕೋರರನ್ನ ಅವ್ರ ಬಟ್ಟೆ ನೋಡಿನೇ ಗುರುತಿಸ್ಬಿಡ್ತೀವಿ ನಾವು ಅಂತ ಮುಸ್ಲಿಮರನ್ನ ಬೊಟ್ಟು ಮಾಡಿ ಇಂಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡುವಂತಹ ಮನಸ್ಥಿತಿಯ ಮೋದಿ, ಬಿಜೆಪಿ, ಸಂಘ ಪರಿವಾರ. ಬಿಜೆಪಿಗೆ ಅಷ್ಟು ಸುಲಭವಾಗಿ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಒಳಗಡೆ ಬಿಟ್ಕೊಂಡಿದ್ದು ಅಲ್ಲದೆ ಒಳ್ಳೆ ಪೋಸ್ಟ್ ಅನ್ನು ಸಹ ಕೊಟ್ರು. ರಾಷ್ಟ್ರೀಯ ವಕ್ತಾರ ಬಿಜೆಪಿಯನ್ನ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಡಿಫೆಂಡ್ ಮಾಡಿಕೊಳ್ಳುವಂತಹ ಸ್ಥಾನ, ಡಿಫೆಂಡ್ ಮಾಡಿಕೊಳ್ಳುವಂತಹ ಜವಾಬ್ದಾರಿ. ಸೊ ಆನಂತರ ಇವರು ಸಹ ಬಿಜೆಪಿಗೆ ಸರಿಯಾಗಿ ಡಿಫೆಂಡ್ ಮಾಡ್ಕೊಂಡು ಬರ್ತಿದ್ರು. ನಾನು ಹೇಳ್ದಂಗೆ ಅವರು ಬಯೋಡೇಟಾದಲ್ಲಿ ಲೈಫ್ ಲಾಂಗ್ ಫಾಲೋವರ್ ಆಫ್ ಮೋದಿ ಅಂತ ಬರ್ಕೊಂಡಿದ್ರು. ಜೀವನ ಪರ್ಯಂತ ನಾನು ನರೇಂದ್ರ ಮೋದಿಯ ಹಿಂಬಾಲಕ ಅಂತ. ಈಗಲೂ ಅಳಿಸ್ಕೊಂಡಿಲ್ಲ, ರಾಜೀನಾಮೆ ಕೊಟ್ಟು ಸಹ ಅಳಿಸಿಲ್ಲ. ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಆ ನಿಟ್ಟಿನಲ್ಲಿ ಬಿಜೆಪಿಗೆ ಸೇರಿದ ಮೇಲೆ ಯಾವ ಭಾಷೆ ಬಳಸಬೇಕು ಆ ಭಾಷೆಯನ್ನ ಬಳಸಿ ವಿರೋಧ ಪಕ್ಷಗಳನ್ನ, ಅದರಲ್ಲೂ ಕಾಂಗ್ರೆಸ್ ಅನ್ನ ಹೀನಾಮಾನವಾಗಿ ಬೈತಾ ದಿನ ಬೆಳಗಾದ್ರೆ ಟಿವಿಗಳ ಮುಂದೆ, ಟಿವಿ ಶೋಗಳಲ್ಲಿ ಬಂದು ತಾನೊಬ್ಬ ಕಟ್ಟರ್, ಬಯೋದಲ್ಲಿ ಇನ್ನೊಂದು ಹಾಕೊಂಡಿದ್ರು, ಧರ್ಮ, ರಿಲಿಜಿಯನ್ ಮುಸ್ಲಿಂ, ಕಲ್ಚರ್ ಹಿಂದೂ, ಸಾಂಸ್ಕೃತಿಕವಾಗಿ ಹಿಂದೂ ಅಂತೆ, ಧರ್ಮ ಮಾತ್ರ ಮುಸ್ಲಿಂ ಅಂತೆ ಇವ್ರದ್ದು. ಹೀಗೆಲ್ಲ ಬರ್ಕೊಂಡಿದ್ರು. ಅಂತಹ ವ್ಯಕ್ತಿ ಏನು ಕಾಂಗ್ರೆಸ್ ವಿರುದ್ಧ ಜಾತ್ಯತೀತತೆ ಅಂದ್ರೆ ಏನು, ಜಾತ್ಯತೀತತೆ ನಾನ್ ಸೆನ್ಸ್ ಅಂತೆಲ್ಲ ಮಾತಾಡಿ, ಜಾತ್ಯತೀತ ಪಕ್ಷಗಳು, ಜಾತ್ಯತೀತ ಅಂತ ಯಾರಾದ್ರೂ ಮಾತಾಡಿದ್ರೆ ಅವ್ರ ವಿರುದ್ಧ ಮುಗಿ ಬೀಳ್ತಾ ಇದ್ರು ಈ ಶಹಜಾದ್ ಪೂನಾವಾಲಾ ಅನ್ನುವಂತಹ ಪುಣ್ಯಾತ್ಮ. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇವರು ಬಿಜೆಪಿಗೆ ಬರೋದಕ್ಕಿಂತ ಮೊದಲು ಏನ್ ಮಾತಾಡ್ತಿದ್ರು? ಆಗ್ಲೇ ಹೇಳ್ತಿದ್ನಲ್ಲ, ಆಮೇಲೆ ಹೇಳ್ತೀನಿ ಅಂತ. ಏನ್ ಮಾತಾಡ್ತಿದ್ರು? ಮೋದಿನ NPA ಅಂತ ಕರಿತಾ ಇದ್ರು, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಈ ದೇಶದ ಅತಿ ದೊಡ್ಡ NPA, ಯಾವುದಕ್ಕೂ ಲಾಯಕ್ಕಿಲ್ಲದ ವ್ಯಕ್ತಿ, ವಸ್ತು, ನಾನ್ ಪರ್ಫಾರ್ಮಿಂಗ್ ಅಸೆಟ್. ಬ್ಯಾಂಕುಗಳಲ್ಲಿ ಸಾಲ ತಗೊಂಡು ಅದು ವಾಪಸ್ ಬರಲ್ವಲ್ಲ ಕೆಲವು ಸಾಲಗಳು, ಅದನ್ನ NPA ಅಂತ ಕರೀತಾರೆ. ಅದು ವೇಸ್ಟ್, ಅದು ವಾಪಸ್ ಬರಲ್ಲ, ನಾನ್ ಪರ್ಫಾರ್ಮಿಂಗ್, ಅದು ಪರ್ಫಾರ್ಮೆನ್ಸ್ ಮಾಡದೇ ಇರುವಂತಹದ್ದು. ಅದನ್ನ ಮೋದಿಗೆ ಬಳಸ್ತಾ ಇದ್ದಂತಹ ವ್ಯಕ್ತಿ. ಜಾತ್ಯತೀತತೆಯ ಬಗ್ಗೆ ಏನು ಪುಂಖಾನುಪುಂಖವಾಗಿ ಮಾತಾಡಿ ಬಿಜೆಪಿ, ನರೇಂದ್ರ ಮೋದಿ, RSS ಈ ದೇಶವನ್ನ ಕತ್ತು ಹಿಸುಕ್ತಾ ಇದೆ, ಸಾಯಿಸ್ತಾ ಇದೆ, ಧರ್ಮಗಳ ಬಗ್ಗೆ ನಡುವೆ ಬೆಂಕಿ ಹಚ್ತಾ ಇದೆ ಅಂತೆಲ್ಲ ಬೆಂಕಿ ಭಾಷಣ ಮಾಡೋರು ಕಾಂಗ್ರೆಸ್ನಲ್ಲಿದ್ದಾಗ. ಕಾಂಗ್ರೆಸ್ ಬಿಟ್ಟು ಬಂದ ನಂತರ ಇಷ್ಟೆಲ್ಲ ಮಾಡಿದ್ರು. ಬಯೋದಲ್ಲಿ ಪರ್ಮನೆಂಟ್ ಫಾಲೋವರ್ ಆಫ್ ಮೋದಿ,
ಲೈಫ್ ಲಾಂಗ್, ಸಾರಿ ಪರ್ಮನೆಂಟ್ ಅಲ್ಲ, ಲೈಫ್ ಲಾಂಗ್ ಫಾಲೋವರ್ ಆಫ್ ಮೋದಿ. ಪ್ಲಸ್ ಕೆಳಗಡೆ ರಿಲಿಜಿಯನ್ ಇಸ್ಲಾಂ, ಕಲ್ಚರ್ ಹಿಂದೂ. ಸೊ ಈಗ ಯಾಕೆ ಮತ್ತೆ ಹಾಗಾದ್ರೆ ಹೋಗಿದ್ದ ವ್ಯಕ್ತಿ ಈಗ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಟಿರೋದು ಯಾಕೆ? ಈ ರಾಜೀನಾಮೆ ಕೊಟ್ಟಿರೋ ವಿಚಾರದಲ್ಲಿ ಈಗ ಅಲ್ಲಿ ಇರುವಂತದ್ದು ಏನು ಅಂದ್ರೆ, ರಾಜೀನಾಮೆ ಕೊಟ್ಟ ನಂತರ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಅನ್ನೋದನ್ನ ಅಳಿಸ್ಕೊಂಡಿದ್ದಾರೆ ಅವ್ರ ಬಯೋದಲ್ಲಿ. ಆದ್ರೆ ಲೈಫ್ ಲಾಂಗ್ ಫಾಲೋವರ್ ಆಫ್ ಮೋದಿ ಅನ್ನೋದನ್ನ ಅಳಿಸ್ಕೊಂಡಿಲ್ಲ, ಇನ್ನೂ ಅಳಿಸಿಲ್ಲ. ಸೊ ಪಕ್ಷದಲ್ಲಿ ಉಳ್ಕೊಳ್ತಾರೇನೋ ಬರೀ ಸ್ಪೋಕ್ಸ್ ಪರ್ಸನ್ ಹುದ್ದೆಯನ್ನು ಬಿಟ್ಟು, ಆ ರೀತಿ ಕಾಣಿಸ್ತಾ ಇಲ್ಲ. ಬಟ್ ಅವ್ರ ಉದ್ದೇಶ ಏನಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ಯಾಕೆ ಇದ್ದಕ್ಕಿದ್ದ ಹಾಗೆ ಬಿಟ್ಟಿರ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ದಿಢೀರಂತ ಇಬ್ಬರು ಬಿಜೆಪಿಯ ತುಂಬಾ ಹಳೆ ತಲೆಗಳ ಇಬ್ಬರ ಇವತ್ತಿನ ಸ್ಟೇಟ್ಮೆಂಟ್ಗಳು ಗಮನಿಸ್ತಾ ಇದ್ದೆ. ಕಿರಣ್ ಬೇದಿ ಬಿಜೆಪಿಯಿಂದ ದೆಹಲಿಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದಂಥವರು. ಬಿಜೆಪಿಯಿಂದ ಕಿರಣ್ ಬೇದಿ ಈ ದೇಶದ ಮೊಟ್ಟ ಮೊದಲ ಮಹಿಳಾ IPS. ಅವರು ಕಟ್ಟರ್ ಬಿಜೆಪಿ ಗವರ್ನರ್ ಆಗಿದ್ರು. ಎಲೆಕ್ಷನ್ ಸೋತ ಮೇಲೆ ಅವರನ್ನು ಗವರ್ನರ್ ಆಗಿ ಮಾಡಿ ಕಳಿಸಿದ್ರು. ಅಂಥವರು ಸಹ ಇವತ್ತು ಹೇಳ್ತಾ ಇದ್ದಾರೆ, ನೀಟ್ ಆ ವಿಚಾರವಾಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗಳು ನಡೀತಲ್ಲ, ಆ ಪ್ರತಿಭಟನೆಗಳಲ್ಲಿ ಮಕ್ಕಳ ವಿರುದ್ಧ ಪೊಲೀಸರನ್ನ, ಆರ್ಮಿಯನ್ನ ಬಳಸಿದ್ದು ತಪ್ಪು. ಇದು ಬ್ರಿಟಿಷರ ಕಾಲದ ಸಿಸ್ಟಮ್ಮು. ಒಂದು ಪ್ರತಿಭಟನೆಗಳನ್ನ ಹತ್ತಿಕ್ಕೋದಕ್ಕೆ, ಅದರಲ್ಲೂ ಮಕ್ಕಳ ಮೇಲೆ ಪೊಲೀಸ್ ಲಾಠಿಗಳು, ಅರೆಸೇನಾ ಪಡೆಗಳು ಯಾಕೆ ಬೇಕು? ಯಾಕೆ ಬರ್ತವೆ ಪ್ರತಿಭಟನೆಗಳಿಗೆ? ಯಾಕೆ ಅರೆಸೇನಾ ಪಡೆ ಅಂತ ಪ್ರಶ್ನೆ ಮಾಡಿದ್ದಾರೆ ಕಿರಣ್ ಬೇದಿ. ಇನ್ನು ಮುರಳಿ ಮನೋಹರ್ ಜೋಶಿ, ಈ ದೇಶವನ್ನ ಹಿಂದೂ ಮುಸ್ಲಿಂ ಮಾಡುವಂತಹ ದೊಡ್ಡ ನೀಚತನವನ್ನ ಮಾಡಿದ್ದು ಲಾಲ್ ಕೃಷ್ಣ ಅದ್ವಾನಿ. ಆ ಅದ್ವಾನಿಯ ಬಲಗೈ ಬಂಟನಾಗಿ ಓಡಾಡಿದ್ದು ಈ ಮುರಳಿ ಮನೋಹರ್ ಜೋಶಿ. ಇವತ್ತೇನೋ ಹೇಳಿದ ತಕ್ಷಣನೇ ಇವರೆಲ್ಲ ಸಾಚಗಳು ಅಂತ ಹೇಳ್ಕೋಬೇಡಿ. ಮೋದಿ ಮೇಲೆ ಸಿಟ್ಟಿಗೋ ಅಥವಾ ಇವರನ್ನ ಮಾರ್ಗದರ್ಶಕ ಮಂಡಲ್ಗೆ ಹಾಕ್ಬಿಟ್ರು ಅನ್ನೋ ಕೋಪಕ್ಕೋ ಇರಬಹುದು. ಆದ್ರೆ ಮುರಳಿ ಮನೋಹರ್ ಜೋಶಿ ಸಹ ಬಿಜೆಪಿಯ ಅತ್ಯಂತ ಹಿರಿಯ ವ್ಯಕ್ತಿ. ಆ ವ್ಯಕ್ತಿನೂ ಬಂದು ಹೇಳ್ತಾ ಇರೋದು, ನಾನು ವಿದ್ಯಾರ್ಥಿಗಳ ಪರ. ಸೊ ಇಂತಹ ಕಟ್ಟರ್ ಬಿಜೆಪಿಗಳೇ ಮತ್ತು ಬಿಜೆಪಿಯಲ್ಲಿ ಇರೋದಕ್ಕೆ ಎಲ್ಲ ಅರ್ಹತೆ ಇರೋರೆ ಇವತ್ತು ಅದನ್ನ ವಿರೋಧಿಸ್ತಿರ್ಬೇಕಾದ್ರೆ, ಇನ್ನು ಶಹಜಾದ್ ಪೂನಾವಾಲಾ ಅಂತವರಿಗೆ ಅದು ಕೊರದಿರಬಹುದು. ದೇಶದಲ್ಲಿ ಗಾಳಿ ಬೇರೆ ಕಡೆ ಬೀಸ್ತಾ ಇದೆ. ಬಿಜೆಪಿಯಲ್ಲಿ ಇದ್ರೆ ಉಳಿಗಾಲ ಇಲ್ಲ. ಕ್ಯಾಕರ್ಸ್ ಮಕ್ಕ ತುಂಬಾ ಉಗಿತಾರೆ ಜನ. ಮಕ್ಕಳ ಮೇಲೆ ಲಾಠಿ ಚಾರ್ಜ್ಗಳಾಗ್ತಿದ್ದಾವೆ, ಮಕ್ಕಳನ್ನ ಅರೆಸ್ಟ್ ಮಾಡ್ತಿದ್ದಾರೆ, ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಇನ್ನೂ ನಾನು ಈ ಪಕ್ಷದಲ್ಲೇ ಇದ್ರೆ ಮುಂದೆ ನನಗೆ ಒಳ್ಳೆ ಹೆಸರು ಬರೋಕ್ಕೆ ಸಾಧ್ಯ ಇಲ್ಲ ಅಥವಾ ಒಳ್ಳೆ ಫ್ಯೂಚರ್ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಿರ್ಬೇಕು ಶಹಜಾದ್ ಪೂನಾವಾಲಾಗೆ. ಸೊ ರಾಜೀನಾಮೆ ಬಿಸಾಕಿರ್ಬೇಕು. ಅದೊಂದೇ ಕಾರಣ ಇರಬಹುದು, ಬೇರೆ ಯಾವ ಕಾರಣನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬಿಜೆಪಿಯಲ್ಲಿರುವಂತಹ ಬೆರಳೆಣಿಕೆಯಷ್ಟು ಮುಸ್ಲಿಮರಿಗೆ ಸ್ಪಷ್ಟವಾಗಿ ಗೊತ್ತು, ಅವರು ಏನೇ ಮಾಡಿದ್ರು ಟಿಕೆಟ್ ಅಂತೂ ಸಿಗಲ್ಲ ಅವ್ರಿಗೆ. ಎಲೆಕ್ಷನ್ ಟಿಕೆಟ್, ಒಳ್ಳೆ ಹುದ್ದೆ ಅಂತೂ ಸಿಗಲ್ಲ. ಏನಾದ್ರು ಇಂಥದ್ದೇ ಸ್ಪೋಕ್ಸ್ ಪರ್ಸನ್ ಮಾಡಿ ಬಿಸಾಕ್ಬಿಡ್ತಾರೆ. ನೀವೇ ನಿಮ್ಮವ್ರನ್ನ ಬೈರಿ, ಜಾತ್ಯತೀತರನ್ನ ಬೈರಿ, ಕಮ್ಯುನಿಸ್ಟರ್ನ ಬೈರಿ, ಕಾಂಗ್ರೆಸ್ ಅವ್ರನ್ನ ಬೈರಿ, ಆಮ್ ಆದ್ಮಿ ಪಕ್ಷನ ಬೈರಿ, ಮುಸ್ಲಿಮರು ಬೈದ್ರೆ ಒಂದು ವೆಯ್ಟೇಜ್ ಇರುತ್ತೆ. ಬಿಜೆಪಿ ಪರವಾಗಿ ಮುಸ್ಲಿಮರು ಮಾತಾಡಿದ್ರೆ ಒಂದು ಸ್ಪೆಷಾಲಿಟಿ ಇರುತ್ತೆ. ಬಿಜೆಪಿ ಪರವಾಗಿ ಮುಸ್ಲಿಮರು ಇದ್ದಾರೆ ಅಂತ ತೋರಿಸ್ಕೊಳ್ಳಬಹುದು ಅಂತ ಇಂಥವ್ರನ್ನ ಬಿಜೆಪಿ ಒಳಗಡೆ ತಗೊಳ್ಳೋದು, ಅವ್ರಿಗೊಂದು ಹುದ್ದೆ ಅಂತ ಕೊಡೋದು. ಅದು ಗೊತ್ತಿದ್ದೇ ಈ ಕೆಲವು ಮುಸ್ಲಿಮರು ಬಿಜೆಪಿ ಒಳಗಡೆ ಬರೋದು, ಅದು ಗೊತ್ತಿದ್ದೇನೆ. ವೈಯಕ್ತಿಕ ಲಾಭಗಳಿಗಾಗಿ ಬರ್ತಾರೆ, ಬೇರೆ ಏನಿಲ್ಲ. ಅವ್ರೇನು ದೊಡ್ಡ ಬಿಜೆಪಿ ಮೇಲೆ ಭಕ್ತಿ, ಹಿಂದುತ್ವದ ಮೇಲೆ ಭಕ್ತಿ, ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಯಾವ ಮುಸ್ಲಿಮು ಸಹ ಬಿಜೆಪಿಗೆ ಬರೋದಿಲ್ಲ. ಅವ್ರಿಗೇನೋ ವೈಯಕ್ತಿಕವಾಗಿ ಲಾಭ ಆಗಬೇಕು, ದುಡ್ಡು, ಇನ್ನೇನೋ ಅಧಿಕಾರನೋ, ಇಂಥದ್ದೋ ಅಥವಾ ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿರ್ತಾರೆ, ಇನ್ನೇನೋ ಮಾಡಿರ್ತಾರೆ. ಆ ಕಾರಣಕ್ಕೆ ಇಡಿ IT CBIಗೆಲ್ಲ ಹೆದರ್ಕೊಂಡು ಅಲ್ಲಿಗೆ ಬರೋ ಸಾಧ್ಯತೆಗಳು ಇರ್ತವೆ. ಸೊ ಅವ್ರಿಗೀಗ ಅನ್ಸಿರ್ಬೇಕು, ಬಿಜೆಪಿಯಲ್ಲಿದ್ರೆ ಆಗಲ್ಲ, ವಾಪಸ್ ಹೋಗ್ಬಿಡೋಣ, ಎಷ್ಟು ದಿನ ಇಲ್ಲಿ ಕಾಂಗ್ರೆಸ್ ಅಲ್ಲಿದ್ದು ನರೇಂದ್ರ ಮೋದಿನ ಕೆಟ್ಟ ಕೊಳಕ ಬೈತಿದ್ನಲ್ಲ ಅದನ್ನೇ ಮುಂದುವರ್ಸೋಣ ಅಂತ ಅನ್ಸಿರ್ಬೇಕು ಶಹಜಾದ್ ಪೂನಾವಾಲಾಗೆ. ಮತ್ತು ಸ್ವಲ್ಪ ಎಲ್ಲಾದ್ರೂ ಚುಚ್ಚಿರ್ಬೋದು. ಮಕ್ಕಳ ಮೇಲೆ ಇಷ್ಟು ದೌರ್ಜನ್ಯ, ವಿದ್ಯಾರ್ಥಿಗಳ ಮೇಲೆ ಇಷ್ಟು ದೌರ್ಜನ್ಯ, ಅದರ ಭಾಗವಾಗಿ ನಾನು ಇರ್ಬೇಕಾ ಅಂತ ಇದ್ರೂ ಇರಬಹುದು. ಬಿಜೆಪಿಯವ್ರ ಜೊತೆ ಇದ್ದ ಮೇಲೆ ಅಂತಹ ಮಾನವೀಯತೆ ಬರೋದು ಬಹಳ ವಿರಳ. ಬಂದಿತ್ತೇನೋ ಅಪರೂಪಕ್ಕೆ, ಒಂದು ಎಕ್ಸೆಪ್ಷನಲ್ ಕ್ಯಾರೆಕ್ಟರ್ ಆಗಿ, ಗೊತ್ತಿಲ್ಲ. ಒಟ್ಟಿನಲ್ಲಿ ಶಹಜಾದ್ ಪೂನಾವಾಲಾ ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಲೈಫ್ ಲಾಂಗ್ ಮೋದಿ ಫಾಲೋವರ್ ಅನ್ನೋದನ್ನ ಇನ್ನು ಈ ವಿಡಿಯೋ ನಾನು ರೆಕಾರ್ಡ್ ಮಾಡೋ ಹೊತ್ತಿಗೆ ತೆಗೆದಿಲ್ಲ. ಮುಂದೆ ತೆಗೆಯುವುದನ್ನು ಗೊತ್ತಿಲ್ಲ ಅಷ್ಟೇ.
ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.